ಇವತ್ತು ಊಟದ ಸ್ಪೆಷಲ್ ಐತ್ರಿ. ಏನು? ಚಿಕನ್ ಸಾರು, ಮುದ್ದಿ, ಕಬಾಬ್, ಅನ್ನ. ಚಿಕನ್ ಸಾರು, ಮುದ್ದಿ, ಕಬಾಬ್, ಅನ್ನ. ಹ್ಮ್. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಒಂದು ಗೊತ್ತಾಗತ್ತಿಲ್ಲ. ಎಲ್ಲ ತಿನ್ಬೇಕು. ನೀ ಮಾತ್ರ ಖತರ್ನಾಕ್ ಮಾಡ್ತೀವಿ ರೆಸಿಪಿ ಮಾಡಿದರೆ. ಫಸ್ಟ್ ಏನು ಮಾಡ್ತಿ? ಚಿಕನ್ ಕಬಾಬ್ ಚಿಕನ್ ಸಾರು? ಫಸ್ಟ್ ನೋಡ್ರಿ, ಇವಾಗ 1 ಕಿಲೋ ಚಿಕನ್ ತರಿಸಿದ್ವಿ ನಾವು. ಅದನ್ನ ಈಗ ಒಂದು 2 ನೀರಲ್ಲೇ ತೊಳ್ಕೊಂಡಿನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ ಇದ್ವಲ್ರಿ, ದೊಡ್ಡ ಪೀಸ್ ಇದ್ವು ಅಂತ ಹೇಳಿದ್ರೆ ಚಿಕನ್ ಕಬಾಬ್ ಒಳಗೆ ಎಣ್ಣೆ ಒಳಗೆ ಸರಿಯಾಗಿ ಕುದಿಯಂಗಿಲ್ರಿ ಅವು. ಹಂಗಾಗಿ ಈಗ ಅರ್ಧ ಮೆತ್ತಗೆ ಇರ್ತವಲ್ರಿ ಅವನಷ್ಟು ಈ ಥರ ನಾನು ಕಬಾಬಿಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜನ್ನು ಹೆಚ್ಕೊಂಡೇನ್ರಿ. ಇದು ಕಬಾಬಿಗೆ ಸಾರಿಗೆ ಇಷ್ಟು ತೆಗ್ದೇನ್ರಿ. ಈಗ ಫಸ್ಟ್ ಅದನ್ನು ಚಿಕನ್ ಸಾರಿಗೆ ಏನೈತಲ್ರಿ ಕುದಿಯಕ್ಕೆ ಇಡ್ತೀನಿ. ಆ ಬಳಿಕ ಅದು ಕಬಾಬ್ ಮಸಾಲ ತೊಂದ್ರಕ್ಕೆ ಹೇಳ್ತಮ್ಮನ್ನ ಅದು ತೊಗೊಂಬಂದ್ಮೇಲೆ ಅದನ್ನು ಚಿಕನ್ ಕಲಿಸಿಡ್ತೇನೆ ರೀ. ಆಮ್ಯಾಗ ಇವತ್ತು ಮನ್ಯಾಗಿನ ಸ್ಪೆಷಲ್ ರೀಪ್ಪ ಅಂತಂದ್ರೆ ಮುದ್ದೆ ಅಂತ್ರಿ. ಮುದ್ದೆ ಒಳಗೆ ಐತಲ್ರಿ ಚಿಕನ್ ಸಾರು ಇರ್ಬೇಕು, ಇಲ್ಲ ಮಟನ್ ಸಾರು ಇರ್ಬೇಕು. ಮುದ್ದೆ ತಿನ್ನೋ ಮಜಾ ಬರೋದು ಆವಾಗ ನೋಡಿ. ಚಿಕನ್ ಸಾರು ಇರಬೇಕಲ್ಲ ಮಟನ್ ಸಾರು ಇರ್ಬೇಕು. ಈಗ ಫಸ್ಟ್ ಏನು ಮಾಡ್ತೀವಿ? ಕಬಾಬೇನ ಚಿಕನ್ ಸಾರು? ಚಿಕನ್ ಸಾರು ಮಾಡ್ತೀಯ? ಮಾಡಿ ಚಿಕನ್ ಸಾರು ಮಾಡೋಕೆ ಇಲ್ಲಿ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಕ್ಕೆ ಈಗ ಇದ್ರಾಗ ಮಾಡಾಕತ್ತೀನಿ ಕುಕ್ಕರ್ ಒಳಗೆ. ಅಂದ್ರೆ ಇದು ಡಬ್ಬರಿ ನಮ್ಮ ಸಣ್ಣ ಅದಾವು, ಶೇರ್ವ ಸ್ವಲ್ಪ ಹಾಕತ್ತೆ, ಅದಕ್ಕೆ ಈ ಕುಕ್ಕರ್ ಒಳಗೆ ಮಾಡಾಕತ್ತೇನೆ. ಎಣ್ಣೆ ಅಂತೂ ಈಗ ಮಸ್ತ್ ಬಿಸಿ ಆಗೈತಿ. ಉಳ್ಳಾಗಡ್ಡಿ ಹಾಕ್ತೀಯ? ಯಾವುದು ಅಡುಗೆ ಮಾಡಲಿ, ಚಿಕನ್ ಮಾಡಲಿ ಮಟನ್ ಮಾಡಲಿ, ಒಟ್ಟು ಅಡುಗೆ ಏನರ ಮಾಡಲಿ ಫಸ್ಟ್ ಐತಲ್ಲ ಉಳ್ಳಾಗಡ್ಡಿ ಮಸ್ತ್ ಫ್ರೈ ಆಗಬೇಕು. ಅದು ಎಣ್ಣೆಗನೆ ಅಂದಾಗ ಸಾರಾಗಲಿ ಏನು ರೆಸಿಪಿ ಆಗಲಿ ಮಸ್ತ್ ಹಾಕವು. ಅವು ಹಸಿ ಇದ್ದಾಗ ನಾವೆಲ್ಲ ಹಿಂದಿಂದ ಎಲ್ಲ ಹಾಕ್ಬಾರ್ದು ನಾವು ಅವು. ಯಾಕಂದ್ರೆ ಉಳ್ಳಾಗಡ್ಡಿ ಊಟ ಮಾಡೋ ಮುಂದೆ ಕರ ಅಂತ ಬಾಯಿ ಒಳಗೆಲ್ಲ ಅದು ಸರಿ ಆಗಂಗಿಲ್ಲ. ಫಸ್ಟ್ ಫ್ರೈ ಆಗ್ಬೇಕು ಅವು. ಸ್ವಲ್ಪ ಪೂರ ಫ್ರೈ ಆದಂತಂದು ಹೇಳಿದ್ರೆ ಊಟ ಮಾಡೋ ಮುಂದೆ ಏನದು ಕರ ಅನ್ನಂಗಿಲ್ರಿ, ಬಾಯಿ ರುಚಿ ಚಲೋ ಕೊಡ್ತೈತಿ. ಅಂದ್ರೆ ಉಳ್ಳಾಗಡ್ಡಿ ಮಿದು ಆಗ್ಬೇಕು ಅವು, ಅವಾಗ ಮಸ್ತ್ ಆಕೈತಿ. ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಇಲ್ದ ಯಾವ ಸಾರು ಆಗಂಗಿಲ್ಲ. ಅವು ಅಂತೂ ಬೇಕಾಬೇಕು ಮನ್ಯಾಗ. ನೀವು ಮನ್ಯಾಗ ಕಾಯಿಪಲ್ಲೆ ಇರ್ಲಿ ಬಿಡ್ಲಿ, ಟಮಾಟೆ ಹಣ್ಣು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇವು 3 ಬೇಕಾ. ಇವಿದ್ರೆ ಏನು ಬೇಕಾ ಸಾರು ಮಾಡ್ಬೋದು. ನೀವು ಉಳ್ಳಾಗಡ್ಡಿ ಸಾರು ಮಾಡ್ಕೊಂಡು ಊಟ ಮಾಡ್ಬೋದು. ಇವು ಅಂತೂ ಮೇನ್ ಬೇಕಾ. ಈಗ ಉಳ್ಳಾಗಡ್ಡಿ ನೀಟಾಗಿ ಕ್ಲೀನಾಗಿ ಫ್ರೈ ಆಗಬೇಕಲ್ಲ. ಈಗ ಮಸ್ತಾಗಿ ಫ್ರೈ ಆಗಲಿ, ಆವಾಗ ಮಟ್ಟ ನಾವು ತಗೊಳ್ಳೋಣ ಒಂದು ಬ್ರೇಕ್. ಆಲ್ ರೈಟ್, ಉಳ್ಳಾಗಡ್ಡಿ ಅಂತ ಈಗ ಮಸ್ತ್ ಫ್ರೈ ಆಗ್ಯಾವು. ಚಿಕನ್ ಹಾಕ್ತೀವಿ. ಆಮೇಲೆ ಈ ಚಿಕನ್ ಕುದಿಯಕ್ಕೆ ಏನು ಇಡ್ತೀವಲ್ರಿ ಅವಾಗ ನಾವು ಉಪ್ಪು ಅರ್ಶಿನ ಪುಡಿ ಹಾಕೊಂಡ್ಬಿಡ್ತೀವಿ. ಯಾಕಂದ್ರೆ ಚಿಕನ್ ಸಾರೊಳಗೆ ಸಪ್ಪೆ ಅನ್ಸಂಗಿಲ್ರಿ, ಅದು ರುಚಿ ಆಗ್ಬಿಡ್ತೈತ್ರಿ. ಅರ್ಶಿನ ಪುಡಿ ಉಪ್ಪು ಹಾಕಿ ಕುದಿಸ್ತೀವಲ್ರಿ, ಚಲೋ ಆಗ್ಬಿಡ್ತೈತೆ ಚಿಕನ್ ಪೀಸ್ ಎಲ್ಲ. ನೀವು ಉಪ್ಪು ಅರ್ಶಿನ ಪುಡಿ ಹಾಕಿ ಹಂಗೆ ಕುದಿಸ್ಲಿಲ್ಲ ಅಂತ ಹೇಳಿ ಹಂಗೆ ಮಾಡಿ ನೋಡ್ರಿ, ಒಂಥರ ಎಲ್ಲ ಸಪ್ಪೆ ಅನ್ನಿಸ್ತದೆ ರೀ. ಚಿಕನ್ ಎಷ್ಟರ ಖಾರ ಹಾಕ್ರಿ, ಎಷ್ಟು ಉಪ್ಪು ಹಾಕ್ರಿ, ಚಿಕನ್ ಹತ್ತಂಗೆ ಇಲ್ರಿ ಅದು. ಅಂದ್ರೆ ಇದು ಹೆಂಗೆ ಬರ್ತದೆ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಅರಿಶಿನ ಉಪ್ಪು ಎಲ್ಲ ಕರೆಕ್ಟ್ ಮಿಕ್ಸ್ ಅಂತ ಹೇಳಿದ್ರೆ ಚಿಕನಿಗೆಲ್ಲ ಅದು ಕರೆಕ್ಟ್ ಹತ್ಕೊಂಡ್ಬಿಡ್ತೈತಿ. ಅಂದಾಗತ್ತಲ್ಲ ಚಿಕನ್ ಸಪ್ ಆಗಂಗಿಲ್ಲ. ಹಿಂಗೆ ಹಾಕಿದ್ರೆ ಎಲ್ಲ ಕರೆಕ್ಟ್ ಮಿಕ್ಸ್ ಆಕೈತಿ. ಇದ್ರ ಮೇಲೊಂದು ಪ್ಲೇಟ್ ಮುಚ್ಚಿ ಚಿಕನನ್ನು ಕುದಿಯೋಕೆ ಬಿಟ್ಬಿಡಕ್ರಿ. ಅಲ್ಲಿವರೆಗೂ ಮಸಾಲೆ ರೆಡಿ ಮಾಡ್ಕೊಂಡ್ರಿ. ಕಬಾಬಿಗೆ ಏನು ಹಾಕೊಂಡೀವಿ? ಹಸಿಮೆಣಸಿನ್ಕಾಯಿ ಕರಿಬೇವು ಅಷ್ಟು ಹಾಕಿನ್ರಿ. ಆಮ್ಯಾಗ ಇದು ಅದ್ರಕ ಲಸನ್ ಪೇಸ್ಟ್. ಇದು ಹಾಕಬೇಕಲ್ಲ, ಅಂದಾಗ ಮಸ್ತ್ ಆಕೈತಿ. ರುಚಿ ಆಗತ್ತೆ. ಕಬಾಬ್ ಮಸ್ತ್ ಬರ್ತಾವೆ. ಕಬಾಬ್ ಹೆಂಗೆ ಆಗ್ಬೇಕು ಗೊತ್ತಾನೆ? ಜ್ಯೂಸಿ ಆಗ್ಬೇಕು, ಮಸ್ತ್ ಖಡಕ್ ಆಗ್ಬೇಕು. ಹಂಗೆ ಹಾಕೋದು ಮತ್ತೆ ಇಲ್ಲ ಅದು ಹೆಂಗೆ ಮಾಡ್ತೀವಿ ಬಿಡ. ಅಂದ್ರೆ ನನಗೈತಲ್ಲ ಎಲ್ಲಿ ನೆನಪಾತ ಅಂತ ಹೇಳಿದ್ರೆ, ಈಗ ನಮ್ಮ ಸಣ್ಣ ಮದುವೆ ಆತಲ್ಲ ಅಲ್ಲಿ ಮಸ್ತ್ ಮಾಡಿದ್ರು ಕಬಾಬ್ ಭಾರಿ ಮಾಡಿದ್ರು ಅಲ್ಲಿ. ಆಮೇಲೆ ಅಡುಗೆನ ಚಲೋ ಮಾಡ್ತಾರೆ ಅವ್ರು. ಮಾಮು ಏನು ಅಡುಗೆ ಮಾಡಿದ್ರೆ ಎತ್ತಿದ್ದ ಕೈ ಮಾಮು. ಇದು ಕಬಾಬ್ ಪೌಡ್ರ್ ಪ್ಯಾಕೆಟ್ ಇದೆ, ಅರ್ಧ ಮನೆ ಒಳಗಿತ್ತು. ಈಗ ಫಸ್ಟ್ ಅದನ್ನು ಅರ್ಧ ಹಾಕೊಳಕತ್ತೀನಿ. ಯಾವುದಾದ್ರೂ ಹಾಕೋರಿ ನೀವು. ಚಿಕನ್ 65 ಆದ್ರೆ ಹಾಕೋರಿ, ಇಲ್ಲ ಆರ್ಚಿ ಚಿಕನ್ ಪೌಡ್ರ್ ಆದ್ರೆ ಹಾಕೋರಿ. ಇದು ಅಂತ ಇಲ್ರಿ, ನಮಗೈತಲ್ಲ ಚಿಕನ್ ಪೌಡ್ರ್ ಯಾವ್ದಾರ ಇರಲಿ, ಯಾವ್ದಾರ ಮನ್ಯಾಗಿಂದ ಆಗಲಿ. ಇದಕ್ಕೆ ನೀನು ಗೊತ್ತಾನೆ? ಈಗ ಮೆಣಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಆಮ್ಯಾಗ ಅದ್ರಕ್ಕೆ ಲಸೂನ್ಕಾಯಿ ಪೇಸ್ಟ್ ಹಾಕಿ ಆಮ್ಯಾಗ ಒಂದು 2 ಪ್ಯಾಕೆಟ್ ಇದು ಹಾಕಿನಿ ಈಗ ಚಿಕನ್ ಮಸಾಲ. ಒಂದು ಪ್ಯಾಕೆಟ್ ಆಗ್ತದೆ.
ಪೂರಾ ಟೋಟಲ್ ಈಗ ಫಸ್ಟಿಂದ ಅರ್ಧ ಈಗೊಂದು ಒಂದು ಪ್ಯಾಕೆಟ್ ಒಳಗಿಂದ ಅರ್ಧ ಪೂರ ಒಂದು ಪ್ಯಾಕೆಟ್ ಹಾಕಿನಿ ಟೋಟಲ್ ಒಂದು ಪ್ಯಾಕೆಟ್ ಚಿಕನ್ ಮಸಾಲ ಆದರೆ ಬೇರೆ ಬೇರೆ ಕಂಪ್ನಿ ಇಷ್ಟ ಫರಕ್ಕೆ ಅರ್ಶಿನ ಹಾಕ್ತಾನೆ ಈಗ ಒಂಚೂರು ಹಾಕ್ತೀನಿ ತಡ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅರ್ಶಿನ ಇದೇನು ಅದ ಕಬಾಬ್ ಪೌಡ್ರ್ ಹಾಕಿದ ಮೇಲೆ ಏನು ಹಾಕ್ಬಾರ್ದ ಅಂತಾರೆ ನಾವೆಲ್ಲ ಹಾಕ್ತೀವಿ ಸ್ವಲ್ಪ ಇನ್ನೂ ರುಚಿ ಜಾಸ್ತಿ ಆಗತ್ತೆ ಅಂತಂದು ಹೇಳಿ ಹೌದಾ ನಮಗೆ ಕಡಿಮೆ ರುಚಿ ಹಿಡಂಗೆ ನಿಲ್ತವೆ ನಮಗೆ ರುಚಿ ಹೆಚ್ಚಿಕೋಬೇಕು ಮತ್ತು ಇದನ್ನು ಖಾರ ಪುಡಿ ಹಾಕ್ತಾ ಈಗ ಹಾಕ್ತಡ್ರಿ ಅಲ್ಲಿ ದಬಾಶ್ ಹಾಕಿ ಈ ಖಾರ ಪುಡಿ ಐತಲ್ರಿ ಖಾರ ಕಡಿಮೆ ಐತಿ ಹಿಂಗಾಗಿ ಸ್ವಲ್ಪ ಇದನ್ನು ಹೆಚ್ಚಿಗೆ ಹಾಕ್ತೀವಿ ನಾವು ಇವೇನ ಎಳ್ಳು ಹಚ್ತೀನಿ ಓಕೆ ಇದನ್ನು ಪ್ಯಾಕೆಟ್ ಒಳಗೆ ಕರಿ ಎಳ್ಳು ಇವು ಇವೆಲ್ಲ ಹಾಕಿದ್ರೆ ಚಿಕನ್ ಕಬಾಬ್ ಭಾರಿ ಹಾಕದ್ ಬಿಡ ನೆಕ್ಸ್ಟ್ ಮತ್ತೆ ಇದಕ್ಕೆ ನಾವು ಇದನ್ನು ಹಾಕ್ಬೋದಲ್ಲ ಮೊಸರು ಹೌದಲ್ಲ ಮೊಸರಿಲ್ಲ ಎಲ್ಲ ಮೊಸರನ್ನ ಹಾಕ್ಬೋದು ಇಲ್ಲ ಪಲ್ಯ ಮಾಡ್ತೇವೆ ನಾವು ಅದಕ್ಕೆ ಅಷ್ಟ ಹಾಕ್ಬೇಕು ಮೊಸರು ಹೌದಾ ನೋಡ್ರಿ ಈಗ ಇಷ್ಟು ಮಸಾಲೆ ಹಾಕಿದ್ಮ್ಯಾಗತ್ತಲ್ಲ ಚಿಕನ್ ಕಬಾಬ ಭಾರಿ ಹಾಕಾವು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕೋದು ಕಂಪ್ಲೀಟ್ ಆಗ್ತದೆ ಈಗ ಮಿಕ್ಸಪ್ ಏನ ಈಗ ಇದನ್ನು ಹಂಗೆ ಪೂರ ಮಿಕ್ಸ್ ಮಾಡ್ಬೇಕನ ಈಗ ಹಂಗೆ ಮಾಡಿದ್ಮ್ಯಾಗ ಇಟ್ಬಿಡ್ಬೇಕ್ರಿ ಅದನ್ನ ಇದಕ್ಕೇನು ಹಾಕಂಗಿಲ್ಲ ನೀರು ಸ್ವಲ್ಪ ಹಾಕೋಬೇಕು ಆಮೇಲೆ ಫಸ್ಟ್ ಇದನ್ನ ಒಣದು ಹಿಂಗೆ ಮಾಡಂತೇಳ್ರಿ ಒಂದನಿ ಹಾಕ್ಬೇಕು ನೀರನ್ನು ಮತ್ತೆ ದಬ್ಬಸ್ ಹಾಕಂಗಿಲ್ಲ ಅಂದ್ರೆ ಭಾಳ ಹಾಕಂಗಿಲ್ಲ ಯಾಕಂದ್ರೆ ಮಸಾಲೆ ಹಾಕಿ ಮೇಲೆ ಅದ ಬಿಡ್ಕೊಂಡ್ಬಿಡ್ತಾವ ನೀರು ಸನಿಯಾ ಅಲ್ಲಿ ಫ್ರಿಜ್ ಒಳಗೆ ಒಂದು ಇದೈತೆ ಬಾ ಲಿಂಬೆ ಹಣ್ಣು ತುಂಬ ಆಮ್ಯಾಗ ಇದನ್ನು ನಾವು ಎಲ್ಲ ಹಾಕಿದ್ಮ್ಯಾಗ ಮಸಾಲೆ ಇದನ್ನ ಎಷ್ಟು ಚಂದ ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚಂದ ಕಬಾಬ್ ಹಾಕಿ ಮಿಕ್ಸಿಂಗ್ ಇಂಪಾರ್ಟೆಂಟ್ ಅದು ಕಟ್ ಮಾಡ ಸನಿಯಾ ಅದೊಂದು ಅರ್ಧ ನಿಂಬೆ ಹಣ್ಣು ಹಿಂಡಿ ಬಾಯ್ದಿರ ಅದು ಹಿಂಡಾಯ್ತು ನೋಡ್ತಾವೆ ಅರ್ಧ ಅಷ್ಟು ನೋಡ ಕೋಳಿ ಪುಣ್ಯ ಮಾಡೈತಿ ಯಾಕ ಅಷ್ಟು ಮಸಾಲೆ ತಗೊಂತ ಆಮೇಲೆ ತಿನ್ನೋರು ನಾವು ಪುಣ್ಯವಂತರಲ್ಲ ನಮ್ಮ ತಮ್ಮ ನಮ್ಮ ಮನೆ ಸುಟ್ಟಿ ಹೇಳಕತ್ತಿದ್ದಾರೆ ಮಮ್ಮಿ ಕಬಾಬ್ ಮಾಡು ಚಿಕನ್ ಮಾಡು ಅಂತೇಳಿ ಅದಕ್ಕೆ ಈಗ ತಮ್ಮನ ಸಂಬಂಧ ಇಲ್ಲ ಇಬ್ರು ಮಕ್ಕಳ ಸಂಬಂಧ ಅಂದ್ರೆ ನೀ ತಿನ್ನಂಗಿಲ್ಲ ನಾ ಬಿಡಂಗಿಲ್ಲ ನಿಂಬೆನ ಹಾಕಿದೆ ಸಾನೆ ಅದಕ್ಕೆ ಚಲೋ ಮಾಡಿದೆ ನೋಡಿ ರುಚಿ ಹಂಗೆ ಐತಲ್ರಿ ನಮ್ಮ ಸಾನ್ಯ ಹುಳಿ ಉಂಡೋ ಕೆಲಸ ಮಸ್ತ್ ಮಾಡ್ತಾಳೆ ಸಾಕು ಬಿಡ ಹೇಳಣ್ಣ ಈಗ ತಾರೀಫ್ ಮಾಡೇನಿ ಇದ್ರ ವಾಸನೆ ಎಲ್ಲ ಅದು ಅಲ್ಲದ ಕುಕ್ಕರ್ನಾಗ ಐತಲ್ಲ ಚಿಕನ್ನಿಗೆ ಮಸ್ತ್ ಫ್ರೈ ಆಗತೈತಿ ಇದು ಮಾಡಿ ಮೇಲೆ ಮಸ್ತ್ ವಾಸನೆ ಬರ್ತೈತಿ ಮೆಣಸಿನ್ಕಾಯಿ ಮಮ್ಮಿ ಆತೈತಿ ಈಗ ಕಬಾಬ್ ಜೋಡಿ ಒಂದು ಇದು ಬಂದೈತಿ ನೋಡಿ ಮಮ್ಮಿ ಏನ ಫ್ರೀ ಕೊಟ್ಟಾರನ ಅದನ್ನ ಇದನ್ನೆಲ್ಲ ಮಿಕ್ಸಪ್ ಮಾಡಿದ್ಮ್ಯಾಗ ಒಮ್ಮೆ ಕರಿಬಾರ್ದಲ್ಲ ಅದನ್ನ ಸ್ವಲ್ಪ ಬಿಡ್ಬೇಕು ಇದನ್ನ ನಾ ಈಗ ಇದನ್ನ ಕಲಿಸಿಟ್ಟು ಏನೇನ್ ಮಾಡ್ತೀನಿ ಗೊತ್ತೇನೆ ಚಿಕನ್ ಸಾರು ಮಾಡ್ತೀನಿ ರೀ ಅನ್ನಕ್ಕೆ ಇಡ್ತೀನಿ ಆಮೇಲೆ ಮುದ್ದಿಗೆ ಹೆಸರಿಟ್ಟು ಒಂದ್ ಸೈಡ್ ಇದನ್ನ ಆಮೇಲೆ ಕರಿತೀನಿ ಒಂದ್ ಅರ್ಧ ತಾಸು ಅದ್ರ ನೆನಿಬೇಕ್ರಿ ಮಸಾಲೆ ಎಲ್ಲ ಹೀರ್ಕೊಂಡು ಕಬಾಬ್ ರುಚಿಯಾಗಿ ಟೇಸ್ಟ್ ಆಗ್ಬೇಕಂದ್ರೆ ಒಂದು ಅರ್ಧ ತಾಸು ನೆನಿಬೋದು ನೀವೇನಾದ್ರೂ ರಾತ್ರಿ ಅಡುಗೆ ಮಾಡೋದಿತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ನೀವು ಎಲ್ಲ ಮಸಾಲೆ ಹಚ್ಚಿ ಇಟ್ಟರು ಇನ್ನೂ ಭಾಳ ಚಲೋ ಆಕತಿ ಈಗಂತ ನಮಗೆ ಊಟಕ್ಕೆ ಬೇಕ್ರಿ ಹಾಗಾಗಿ ನಾನು ಒಂದು ಅರ್ಧ ತಾಸು ಅಷ್ಟೇ ಇಡಾಕತ್ತೀನಿ ಭಾಳ ಇತ್ತು ಅಂತ ಹೇಳಿದ್ರೆ ಹಂಗೆ ಮಾಡ್ಕೊರಿ ನೀವು ಮಸ್ತ್ ರುಚಿ ಹಾಕೋರಿ ಅಂದ್ರೆ ಟೇಸ್ಟ್ ಆಕೈತಿ ಮಸಾಲೆ ಎಲ್ಲ ಭಾಳ ಅದು ಹಿಂಕೋತೈತಲ್ಲ ಇವು ಹೆಂಗೆ ನೆನಿತಾವಲ್ರಿ ಅಷ್ಟು ಚಲೋ ಹಾಕೋ ನೋಡ್ರಿ ಕಬಾಬ್ ಆಯ್ತು ಇದೆ ಇದಂತೂ ಮಿಕ್ಸಪ್ ಮಾಡ್ದಾತ ಈಗ ಇದನ್ನು ಸೈಡ್ ಇಟ್ಬಿಡ ಈಗ ತಮ್ಮನ ಅದನ್ನ ಹಾಕ್ಬೋದು ಇದನ್ನು ಮಸಾಲೆ ಈಗ ಸಾರು ಮಾಡಕ್ಕೆ ಇನ್ನೊಂದು ತೊಗೊಂಡು ಬೆಳ್ಳುಳ್ಳಿ ಅಲ್ಲ ಕೊತ್ತಂಬರಿ ಪುದೀನ ಇಷ್ಟ ಆತ ಇನ್ನೆಲ್ಲ ಐತ್ರಿ ಚಕ್ಕಿ ತೊಗೊತ್ರಿ ಚಕ್ಕಿ ಲವಂಗ 5 ಲವಂಗ ಒಂದು 4 ಏಲಕ್ಕಿ ಇಷ್ಟ ಆತ್ರಿ ಆಮೇಲೆ ಇದ್ರೊಳಗೆ ಒಂದು 4 ಟೊಮೆಟೊ ಹಣ್ಣು ತೊಗೊಂಡೇನ್ರಿ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೊಂಡೇನ್ರಿ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ರಿ ಚಿಕನ್ ಅಂತೂ ಈಗ ಮಸ್ತ್ ಫ್ರೈ ಆಗೈತಿ ಉಳ್ಳಾಗಡ್ಡಿ ಜೋಡಿ ಎಲ್ಲದ ಉಳ್ಳಾಗಡ್ಡಿ ಕರಿಗೆ ಅದ್ರಾಗನ ಏನದು ಒಂದು ಉಳ್ಳಾಗಡ್ಡಿ ಕಾಣತ್ತಿಲ್ಲ ಏನು ಮಸಾಲೆ ಹಾಕ್ತಾ ಈಗ ಮಸಾಲೆ ಹಾಕ್ತೇನೆ ನೋಡ್ರಿ ಮಸಾಲೆ ಭಾಳ ಹಾಕ್ಬಾರ್ದು ನಮ್ಗೆ
ಈಗ ನೋಡ್ರಿ ಮಸಾಲೆ ಹಾಕಿದ್ವಲ್ಲ ಸಡನ್ನಾಗಿ ಈ ಮಿಕ್ಸಿ ಜಾರ್ ಒಳಗೆ ಮಸಾಲೆ ಇತ್ತಡಿ ಅಂತೇಳಿ ಮತ್ತೆ ಇದ್ರೊಳಗೆ ನೀರು ಹಾಕಿ ಅಳಿಗೆಡ್ಸ್ ಹಾಕೋಬೇಡ್ರಿ. ಯಾಕಂದ್ರೆ ಅದು ಮಸಾಲೆ ಇದೆ ಎಲ್ಲ ನಾವು ಹಸಿ ಹಾಕಿರ್ತೀವಿ, ಕೊತ್ತಂಬರಿ ಹಸಿದ, ಟಮಾಟೆ ಹಣ್ಣು ಹಸಿದ, ಅದು ಎಣ್ಣೆ ಜೋಡಿ ಇರಪ್ಪ ಅಂತ ಹೇಳಿ ಸ್ವಲ್ಪ ಚಲೋ ತಂಗ ಕುದಿಬೇಕ್ರಿ, ಹಸಿ ವಾಸನೆ ಹೋಗೋವರೆಗೂ ಒಂದು 5 ಅಂದ್ರೆ ನೀನು ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಅದ್ರೊಳಗೆ ನೀರು ಅದು ಏನು ಹಾಕಿರಂಗಿಲ್ಲ ಅದಿಲ್ಲ. ಹಿಂಗಾಗಿ ಅದ್ರ ಮಸಾಲೆ ಹಾಕಿದ್ ಬಿಡ್ಲಿಕ್ಕೆ ನೀರು ಹಾಕಬಾರ್ದು, ನೀರು ಹಾಕಬಾರ್ದ್ರಿ. ಯಾಕ ಮತ್ತು ನೀವೇನಾದ್ರೂ ಟಮಾಟೆ ಹಣ್ಣು ಹುರ್ಕೊಂಡು ಆಮೇಲೆ ಕೊಬ್ಬರಿ ಹುರ್ಕೊಂಡು ಅದನ್ನೆಲ್ಲ ಹುರ್ಕೊಂಡು ಹಾಕಿದ್ರಿ ಅಂತಂದು ಹೇಳಿದ್ರೆ ನಡಿತೈತಿ. ಈಗ ನಾವು ಇದೇನು ಹುರಿದು ಹಾಕಿಲ್ಲಲ್ರಿ, ಎಲ್ಲ ಹಸಿಯದು ಹಾಕಿವಿ ಅಲ್ಲೆಲ್ಲ ಸಾಮಾನು, ಹಾಗಾಗಿ ಇವಕ್ಕೆ ನೀರು ಹಾಕ್ಬಾರ್ದು ಸಡನ್ನಾಗಿ. ಆಮೇಲೆ ಇದೆಲ್ಲ ಮಸಾಲೆ ಕುದ್ಮೇಲೆ ನೀರು ಹಾಕೋರಿ, ನಿಮ್ಗೆ ಎಷ್ಟು ಬೇಕಲ್ರಿ ಸಾರು ಅಷ್ಟನ್ನು ನೀವು ನೀರು ಹಾಕೋಬೋದ್ರಿ. ಈಗ ನೀವು ಮಾಡ್ತಿದ್ರೆ ಗ್ರೇವಿ ಏನು ಸಾರು ಸಾರು ಮಾಡತ್ತೀನಿ. ಸಾರು ಮಾಡತ್ತೀವಿ ಅಂದ್ರೆ ಇದು ಸಾರು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೋಬೇಕು. ಈ ಮಸಾಲೆ ಕುದ್ಮೇಲೆ ಇದಕ್ಕೆ ಒಣ ಖಾರ ಆದ್ರೂ ಹಾಕೋರಿ, ಇಲ್ಲ ಹಸಿ ಖಾರನಾದ್ರೂ ಹಾಕೋರಿ. ನೀವು ಇವತ್ತು ನಾನು ಹಸಿ ಖಾರ ಹಾಕಿ ಮಾಡಿ ತೋರ್ಸಾಕತ್ತೀನಿ ರೀ ನಿಮಗೆ. ಅದು ನಮ್ಮ ಅಮ್ಮಂದು ಫೇವ್ರೇಟ್ ಸಾರು ರೀ, ಹಸಿ ಖಾರ ಹಾಕಿ ಮಾಡೋದು. ಹಂಗೆ ಮಾಡಿದಂತ್ರ ನಮ್ಮಮ್ಮ ಭಾಳ ಇಷ್ಟ ಆಕತ್ರಿ. ಅದು ಅವ್ರ ಸ್ಟೈಲ್ ಸಾರು ಅದು, ನಮ್ಮಮ್ಮ ಸ್ಟೈಲ್ ಸಾರು ಅದು ಇವತ್ತು ನಾ ಮಾಡತ್ತಿದ್ದೆ. ಈಗ ನಾನಂತ್ರ ಯಾವಾಗಲಾದ್ರೂ ಚಿಕನ್ ಪಲ್ಯ ಮಾಡಲಿ ಬರೀ ಕೆಂಪು ಖಾರ ಹಾಕಿ ಮಾಡೀನಿ. ಈ ಸರ್ತಿ ನಾನು ಹಸಿ ಖಾರ ಹಾಕಿ ಮಾಡಿ ತೋರ್ಸಾಕತ್ತೀನಿ ರೀ, ಭಾಳ ಟೇಸ್ಟ್ ಆಗ್ತತ್ರಿ. ಅದ್ರ ಮುದ್ದೆ ಮಾಡಾಕತ್ತೀನಲ್ರಿ, ಮುದ್ದೆ ಒಳಗಂತ್ರ ಸಾರು ಸೂಪರ್ ಆಕತ್ರಿ. ಸೊ ಹಾಗಾಗಿ ಹಸಿ ಖಾರ ಹಾಕಿ ಮಾಡಾಕತ್ತೀನಿ ನಾನು. ಈಗ ಮಸಾಲೆ ಕುದಿಯಾಕತ್ತೈತಿ, ಸ್ವಲ್ಪ ಕುದಿಲ್ರಿ ಮಸಾಲೆ. ಆಮ್ಯಾಗ ಈ ರೆಸಿಪಿ ಯಾರು ನೋಡಾಕ್ತೀರಿ ನಿಮ್ಮ ಮನ್ಯಾಗ ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಹಾಕೈತಿ ರುಚಿ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮಾಡ್ಕೊಂಡು ಊಟ ಮಾಡಿ ರುಚಿಯಾಗಿತ್ರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ, ನಮಗೂ ಭಾಳ ಖುಷಿ ಆಕತಿ. ಹಂಗೆ ನಮಗೇನು ಗೊತ್ತೈತಲ್ರಿ ಅಡುಗೆದು, ಅದ್ರೊಳಗೆ ನಾವು ನಿಮ್ಗೆ ರೆಸಿಪಿ ಸಮೇತನ ತೋರಿಸ್ತೀವಿ. ಅಂದ್ರೆ ಬೇರೆ ಎಲ್ಲ ಡಿಫ್ರೆಂಟ್ ಅಡುಗೆ ಚಾನಲ್ ಅವೆಲ್ಲ ಅದಾವ್ರಿ. ನಮ್ಮ ಮನೆ ಒಳಗೆ ನಾವು ಹೆಂಗೆ ಮಾಡ್ಕೊಂಡು ತಿಂತೀವಿ ಅನ್ನೋದನ್ನ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತಾನ ಮಾಡ್ತೀವಿ ರೀ. ನಮ್ಮ ಅಡುಗೆ ನಿಮಗೆ ಮಾಡ್ಕೊಂಡು ಊಟ ಮಾಡಿರಿ, ನಿಮಗೆ ರುಚಿಯಾಗಿತ್ತು ಇಷ್ಟ ಆಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ, ಭಾಳ ಖುಷಿ ಆಕತ್ತೆ ನಮಗೆ. ಸಾರಂತೂ ಈಗ ಪಳ ಪಳ ಕುದಿಯಾಗ್ತೈತಿ. ಈಗ ಇದ್ರೊಳಗೆ ನೀರು ಹಾಕ್ಬೇಕಲ್ಲ, ಅಂದ್ರೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಮಾಡ್ಬೋದು ನಾವು ಸಾರು. ನಮಗೆ ಹೆಚ್ಚಿಗೆ ಸಾರು ಬೇಕಂತಿದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೋಬೇಕು. ನಮಗೆ ಗ್ರೇವಿ ಟೈಪ್ ಆಗ್ಬೇಕು, ಸಾರು ಸ್ವಲ್ಪ ಕಡಿಮೆ ಆಗ್ಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕು. ಈಗೇನು ಖಾರ ಹಾಕೊಂತೀಯ ಮತ್ತೆ ಹಸಿ ಖಾರ ರೀ ಇದು. ನೀವು ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ನಮಗೆ ಖಾರ ನಾವು ಜಾಸ್ತಿ ತಿನ್ನಂಗಿಲ್ಲ ಮನೆ ಒಳಗೆ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕೊತೀನಿ. ನೀವೆಲ್ಲ ಮಸಾಲೆ ಹಾಕಿ ಮೇಲೆ ಅದೆಲ್ಲ ಕುದೀತೈತಲ್ರಿ, ಒಂದ್ಸಲ ಟೇಸ್ಟ್ ಮಾಡಿ ಉಪ್ಪು ಕಡಿಮೆ ಆತಂದ್ರೆ ಉಪ್ಪು ಹಾಕೋರಿ. ಆಮೇಲೆ ಹುಳಿ ಆದರೆ ಏನಾದ್ರೂ ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂತ ಹೇಳಿದ್ರೆ ನೀವು ನಿಂಬೆಹಣ್ಣು ಇತ್ತಂದ್ರೆ ನಿಂಬೆಹಣ್ಣು ಹಿಂಡ್ಕೋರಿ. ನಿಂಬೆಹಣ್ಣಿನ ಹುಂಚಿ ಹುಳಿನ ಭಾಳ ಟೇಸ್ಟ್ ಕೊಡ್ತೈತೆ ರೀ. ನೀವು ಹುಂಚೆ ಹಣ್ಣು ಹಿಂಡ್ಕೋಬೋದ್ರಿ ನೆನೆ ಇಟ್ಕೊಂಡು. ಈಗ ನೀರು ಹಾಕೊಂಡ್ರಿ, ಸ್ವಲ್ಪ ಸಾರ ತಿಳಿನ ಇರ್ಬೇಕ್ರಿ, ಇದು ಗಟ್ಟಿ ಇರಬಾರ್ದ್ರಿ. ನೋಡ್ರಿ ನಾನು ಇದು ಅದಕ್ಕೆ ಹಾಕಿ ನೋಡ್ರಿ ನೀರು ಹಾಕಿ ಮಸ್ತ್ ಕುದಿಲೋದಿಲ್ಲ ಇದು. ಉಪ್ಪಂತೂ ಮೊದಲ ಹಾಕ್ಯತ್ರಿ. ಈಗ ಉಪ್ಪಂತೂ ನಾ ಹಾಕಿಲ್ರಿ, ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಅನಿಸುತ್ತೆ ಅಂದ್ರೆ ಹಾಕೊಳ್ಳೋಣಂತ್ರಿ ಉಪ್ಪು. ಈ ಕಡೆ ಈಗ ಕಬಾಬ್ ಮಾಡೋಕೆ ಎಣ್ಣೆ ಬಿಸಿ ಆಗೈತಿ, ಇನ್ನು ಬಿಸಿ ಆಗತೈತಿ, ಇನ್ನು ಬಿಸಿ ಆಗತ್ತೈತಿ. ಈಗ ಇಟ್ಟೇನ್ರಿ. ಈ ಕಡೆ ಸಾರು ಕುದಿಬೇಕಂದ್ರೆ ಸಾರು ರೆಡಿ ಆಗೈತಿ. ಕುದ್ದಿತ್ರಿ ಇದು. ಮತ್ತು ನಾನು ತಿರುಗಿಸಿ ಅದನ್ನ ಟೇಸ್ಟ್ ನೋಡಿದೆ, ಹುಳಿ ಎಲ್ಲ ಕರೆಕ್ಟ್ ಐತೆ, ಖಾರ ಕರೆಕ್ಟ್ ಐತೆ, ಉಪ್ಪು ಕಡಿಮೆ ಆಗಿತ್ತು. ಉಪ್ಪು ಹಾಕೇನ್ರಿ ನಾನು. ಈಗ ಉಪ್ಪು ಹಾಕಿ ಮತ್ತೊಮ್ಮೆ ಕುದಿಯಕ್ಕೆ ಬಿಟ್ಟೀನಿ. ಈಗ ನೋಡ್ರಿ ಇದ್ರ ಜೋಡಿನ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋಣ್ರಿ. ಚಿಕನ್ನಿಗೆ ಚಿಕನ್ ಮಸಾಲ ಹಾಕಿದ್ರೆ ಟೇಸ್ಟ್ ಆಗೋದು. ಇಷ್ಟು ಚಿಕನ್ ಮಸಾಲ ಹಾಕ್ಕೊಂತೀನಿ ರೀ. ಹಾಕಿ ಈಗ ಇದನ್ನು ಪಳ ಪಳ ಅಂಥೇಳಿ ಕುದಿಸ್ಬಿಟ್ಟಿವಿ ಅಂತ ಹೇಳಿದ್ರೆ ಚಿಕನ್ ಸಾರು ಊಟಕ್ಕೆ ರೆಡಿ ಆದಂಗೆ ನೋಡ್ರಿ. ಈಗ ಮತ್ತೆ ಏನಿಲ್ಲ ಇದ್ರೊಳಗೆ ಹಾಕೋದು. ನೆಕ್ಸ್ಟ್ ನೀವು ಕಬಾಬೇನ? ನೆಕ್ಸ್ಟ್ ಕಬಾಬ್ ಮಾಡಿ ಒಂದು ಸೈಡ್ ಅನ್ನಕ್ಕೆ ಇಡ್ತೀನಿ, ಒಂದು ಸೈಡ್ ಮುದ್ದಿಗೆ ಹೆಸರು ಇಡ್ತೀನಿ ರೀ. ಏನಿದೆ ಆ ಕಡೆ ಬಾಳ್ಗಿ ಈ ಕಡೆ ಶಿಫ್ಟ್ ಆತ, ಈ ಕಡೆ ಕುಕ್ಕರ್ ಆ ಕಡೆ ಶಿಫ್ಟ್ ಆತ. ಕುಕ್ಕರ್ ಇಟ್ಟು ಅಂದ್ರೆ ಅದು ಕೈ ಎತ್ತೈತಿ ಹಿಂಗೆ ಹಾಕಕ್ಕೆ ಬರಂಗಿಲ್ಲ, ಅದು ಇಲ್ಲ ಈಜಿ ಆಕೈತಿ. ಅದಕ್ಕೆ ಬಾಳ್ಗಿ ಈ ಕಡೆ ಇಟ್ಕೊಂಡೆ, ಕುಕ್ಕರ್ ಆ ಕಡೆ ಇಟ್ಕೊಂಡು. ಎಣ್ಣೆ ಬಿಸಿ ಆಗೈತೆ ಈಗ? ಎಣ್ಣೆ ಬಿಸಿ ಆಗೈತಿ. ಚಿಕನ್ ಮಸ್ತ್ ಮಸಾಲೆ ಮಿಕ್ಸ್ ಆಗೈತಿ. ಏನ್ರಿಪ್ಪ ಅಂತ ಹೇಳಿದ್ರೆ ಪಟ್ ಪಟ್ ಅಂತೇಳಿ ಕಬಾಬ್ ಕರಿ ನೋಡ್ರಿ. ಕಬಾಬ್ ಕರಿಬೇಕಂತಂದ್ರೆ ಬಾಳ್ಗಾಗಿ ಬಿಡ್ಬೇಕು, ಚರ್ಪ ಬಂದ್ಬೇಕು ಹಂಗೆ. ಓ ಅದೇ ಮಸ್ತ್ ಆಗೈತಲ್ಲ. ಎಲ್ಲ ಹಾಕ್ತಾನೆ ಒಮ್ಮೆ, ಎಲ್ಲ ಒಮ್ಮೆ ಹಾಕಿದ್ರೆ ಅದು ಸರಿಯಾಗಿ ಇದು ಹಂಗಿಲ್ಲ, ಫ್ರೈ ಹಂಗಿಲ್ಲ. ಎಲ್ಲೆಲ್ಲಿ ಜಾಗ ಐತಲ್ಲ ಹಾಕಿ ಕೈ ಬಿಟ್ಟು ನೀಟಾಗಿ ಫ್ರೈ ಆಗ್ಬೇಕಂತ ಹೇಳಿದ್ರೆ ಅವು ಸ್ವಲ್ಪ ಎಣ್ಣೆ ಅದಕ್ಕೆ ಕುಲ್ಲ ಇರ್ಬೇಕು, ಅಂದ್ರೆ ಅವು ಹಿಂಗೆ ಹೊಲ್ಸಾಡಕ್ಕೆ
ಕರೆಕ್ಟ್ ಹಾಕಿ ಬಾಳಿಗೆ ದೊಡ್ಡದಿತ್ತು ಹಾಕ್ಬೋದು. ನಮ್ದು ಸಣ್ಣ ಐತೆ ಬಾಳಿಗೆ. ಈಗ ಮಸ್ತ್ ಇವನ್ನ ಕೆಂಪಕ್ಕವನು ಬ್ರೌನ್ ಅಕ್ಕ ಇವು ಕೆಂಪಕ್ಕವ್ರ ಮಸ್ತಾಗ್ಯಾವಲ್ಲಿ ಇವು. ಚಲಾಗ್ಯಾವ್ರಿ. ಹಂಗೆ ನೀವು ಪ್ರತಿಯೊಂದು ರೆಸಿಪಿ ಮಸ್ತ್ ಮಾಡ್ತೀವಿ. ಕೆಂಪು ಹಂಗೆ ಇವು ಬರೀ ಈಗಲ್ರಿ. ಮತ್ತೆಂತ ಕಲರ್ ಹಾಕ್ತಾರಲ್ಲ ಅದೇ ಕೆಂಪು ಹಾಕಿ ಫುಡ್ ಕಲರ್ ಹಾಕ್ತಾರಲ್ಲ. ಆ್ಯಕ್ಚುಲಿ ಭಾಳ ಮಂದಿ ಹೇಳ್ತಾರೆ ಫುಡ್ ಕಲರ್ ಅದು ಯೂಸ್ ಮಾಡಬಾರ್ದು ಅಂತೇಳಿ. ಅಂತ ಮತ್ತೆ ಅಂಗಡಿ ಒಳಗೆಲ್ಲ ಮತ್ತೆ ಹಾಕಿರ್ತಾರೆ. ಇಲ್ಲ ಅಂಗಡ್ಯಾಗ ಮತ್ತೆ ಇವು ಹೆಂಗೆ ಗೊತ್ತಾನೆ ನೋಡಾಕ ಚಂದ ಕಾಣ್ಬೇಕು, ಟೇಸ್ಟೂ ಇರ್ಬೇಕು. ಹೆಂಗೈತಪ್ಪ ಅಂತ ಹೇಳಿದ್ರೆ ಅಂಗಡ್ಯಾಗೆಲ್ಲ ನೋಡಿದ ಗುಡ್ಡಗಳ ಗೊತ್ತಾಗಬೇಕು, ಲಾಲಿಪಾಪ್ ಅನ್ಬೇಕು ಅದಕ್ಕೆ ಆ ಲೆವೆಲ್ಗೆ ಮಾಡಿರ್ತಾರೆ ಅದನ್ನು. ಲೆಗ್ ಪೀಸ್ ಅದು ಫ್ರೈ ಮಾಡಿ ನೋಡೋದ್ರಾಗ ತಿನ್ಬೇಕು ಅನಿಸ್ತೈತಿ, ಅಷ್ಟು ಚಂದ ಮಾಡಿರ್ತಾರ ಅವ್ರು ಕೆಂಪಗೆ. ಮೊನ್ನೆ ನಮ್ಮ ಸಾನನ್ ಮದುವೆಗೆ ಮಾಡಿದ್ರಲ್ಲ ಅವ್ರು. ಮತ್ತೆ ಅದಕ್ಕೂ ಹಾಕಿದ್ರೆ ಅದು ಅಂಥ ಪರಿನ ಹಾಕಿದ್ದಿಲ್ಲ, ಲೇಟಾಗಿ ಹಾಕಿದ್ರೆ. ಇನ್ನೂ ಎಷ್ಟು ಪೀಸ್ ಅದಾವ ಈಗ ಅವು. ಎಣ್ಣೆ ಅಂತೂ ಈಗ ಬರೋಬ್ಬರಿ ಕಾದೈತಿ. ಫಸ್ಟಿಗೆ ಹಾಕಿರ್ತೀವಲ್ಲ ಅವಾಗ ಸ್ವಲ್ಪ ಲೇಟ್ ಆಗೋದು. ಆಮೇಲೆ ಹಾಕೋದು ಮಾತ್ರ ತಡಾನ ಆಗಂಗಿಲ್ಲ. ಬಜ್ಜಿ ಬಿಟ್ಟು ಬಿಡೋದು. ಹೌದು ಕಷ್ಟ ಇದೆ. ಏನು ಬಜ್ಜಿ ಬಿಟ್ಟಂಗೆ ಇದೆ. ಬಜಾಗೇನೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಿಟ್ಟಿರ್ತೈತೆ, ಇದ್ರೊಳಗೂ ಸೇಮ್ ಎಲ್ಲ ಮಸಾಲೆ ಮಿಕ್ಸ್ ಇರ್ತೈತಿ, ಚಿಕನ್ ಇರ್ತೈತಿ, ಗಡ್ಡಿ ಇರ್ತಲ್ರಿ ಅವಾಗ. ತಡಿ ತಡಿ ಸ್ವಲ್ಪ ತಡಿ. ಆಮ್ಯಾಗ ಮಟನ್ ಫ್ರೈ ಮಾಡ್ಬೋದಲ್ಲ ಹಿಂಗೆ. ಮಟನ್ ಕಬಾಬ್ ಹಾಂ ಏನ ನೋಡ್ಬೇಕು, ಒಂದ್ಸಲ ಟ್ರೈ ಮಾಡಿಲ್ಲ, ನೋಡ್ಬೇಕು. ಅಲ್ಲ ನೀ ಮಾಡಿಲ್ಲ, ನಾ ಯಾರು ಮಾಡೇ ಇಲ್ಲ. ಅದ ನೋಡಿನಿಲ್ಲ, ಕೇಳಿನಿ ಇಲ್ಲ. ಮಟನ್ ಮಾಡಿದ್ದೆ, ನೋಡೋಣ ಹಿಂಗೆ ಮತ್ತೆ ಮಾಡ್ಕೊಡ್ತೀನಿ. ನಾ ತಿಂದೇನಿ ಮಟನ್ ಫ್ರೈ ಮಟನ್ ಕಬಾಬ್. ಕಬಾಬ್ ಏನು ಸಾನೆ ಸುಳ್ಳು ಹೇಳ್ತಾಳು ಕರಿ ಹೇಳ್ತಾಳು ಹಾಕಿದ್ರಿಂದ ಒಂದು ಗೊತ್ತಾಗಂಗಿಲ್ಲ. ಮೊದ್ಲು ಮಟನ್ ತಿನ್ನಂಗಿಲ್ಲ, ಈಗ ಮಟನ್ ಕಬಾಬ್ ತಿಂತ. ಹಾಂ ಹೌದಲ್ಲ, ನಮ್ಮ ಸಾನೇನು ಮಟನ್ ತಿನ್ನಂಗಿಲ್ಲ, ತಮ್ಮನೂ ಮಟನ್ ತಿನ್ನಂಗಿಲ್ಲ. ಮತ್ತು ನೀನು ತಿನ್ನು ನನಗೆ, ನೀವು ಅಡ್ಡಾಡಿ ತಿನ್ರಿ ಅಂತೀವಿ. ಮತ್ತು ನನಗೆ 4 ಪೀಸ್ ನಾ ತಿಂತಲ್ಲ. ಅದೇ ಹೇಳ್ಬೇಕದು. ಮತ್ತು ನಾನು ಸಿಮ್ಮು ಬಂದೆ. ಸಾನಿಯಾ ಒಂದು ಸರಿ ನೀರು ತೊಂಬಲ್ಲಿ. ಸಿಮ್ಮು ಕೂಡ ಟೇಸ್ಟ್ ಮಾಡಕ್ಕೆ ನೋಡಿ ನೀನು ಅಂತ ಹೇಳಕ್ಕೆ. ಸಿಮ್ಮು ನೀನು ಕರೆಕ್ಟ್ ಟೈಮ್ ಬಂದು ನೋಡಿ, ಅಲ್ಲಿ ಚಿಕನ್ ಫ್ರೈ ಮಾಡೈತಿ, ಚಿಕನ್ ಕಬಾಬ್ ಟೇಸ್ಟ್ ಮಾಡಿ ಹೇಳಿ ಹೆಂಗಾಗಿದೆ ಅಂತ ಹೇಳೋದು. ಕರೆಕ್ಟ್ ಹೇಳ್ಬೇಕಾ ಸುಮ್ಮ ಹೆಂಗ ಅಂತ ಹೇಳಿ ಸುಡಾಕತ್ತೈತಿ. ಹುಷಾರು ನೋಡ ಹೆಂಗಾಗೈತಿ. ತಡಿ ತಿಂದ್ರೆ ತಿನ್ಲಕ್ಕೆ ಚಲೋ ಆಗೈತಿ. ತಮ್ಮ ನೋಡೋಣ ಒಂದೊಂದು. ಇದು ಸರಿಯಾಗಿಲ್ಲ. ಆತಮ್ಮ ನೋಡೋಣ. ಬರ್ರಿ ಯಾಕೆ ಮತ್ತೆ ಹಂಗದ್ ಬಂದ ಆಯ್ಕೆಯಿಂದ ಕೈ ಹಾಕಾಕ. ಮೊದ್ಲು ಅದ ಕೇಳ್ಬೇಕಾಯ್ತಿದೆ. ಬಿಡ ಊಟ ಮಾಡೋ ಬಂದ ನಿಮಗ ಮಾಡಿರೋದವ. ನಾ ಊಟ ಮಾಡೋ ಬ್ಯಾ ಬಿಡ ಅಂತ ನಿಂತಿನ ರೊಟ್ಟಿ ಮಾಡಿ ಬೇಡ ತಮ್ಮನ ತೊಳೆದದ. ಫೈನಲ್ ಈಗ ಕಬಾಬ್ ಅಂತ ಮಾಡೋದು ಕಂಪ್ಲೀಟ್ ಆಕೈತಾನೆ. ಈಗ ಈಗ ಒಂದು ಸ್ವಲ್ಪ ಅದಂದ್ರೆ ಕಂಪ್ಲೀಟ್ ಆದಂಗೆ. ನೆಕ್ಸ್ಟ್ ಏನೀಗ ಮುದ್ದೆ. ಮುದ್ದೆ ಮಾಡ್ತೇನೆ. ಆಲ್ ಈಸ್ ವೆಲ್. ಫೈನಲಿ ನೋಡ್ರಿ ಈಗ ಚಿಕನ್ ಕಬಾಬುನ ಆತು, ಚಿಕನ್ ಸಾರು ಆತು, ಆಮ್ಯಾಗ ರೈಸು ಆತು. ಈಗ ಮುದ್ದೆ ಎಲ್ಲ ಇದೆ. ಮುದ್ದೆ 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 ಭಾರಿ ನೋಡೆ. ಉಣ್ಣಕ್ಕೆ ಈಜಿ, ಹೊಟ್ಟೆಗೆ ತಂಪು, ಆರೋಗ್ಯಕ್ಕೆ ಒಳ್ಳೆಯದು, ಭಾರಿ ಬೆಸ್ಟ್ ಇದೆ. ಏನು ಮಾಡ್ಬೇಕು ಗೊತ್ತಾನೆ, ಆ್ಯಕ್ಚುಲಿ ರೈಸ್ ಊಟ ಮಾಡೋದು ಕಡಿಮೆ ಮಾಡ್ಬೇಕು, ಮುದ್ದೆ ಊಟ ಮಾಡೋದು ಹೆಚ್ಚಿಗೆ ಮಾಡ್ಬೇಕು. ಮಾಡ ಬೆಸ್ಟ್ ಆಕೈತಿ. ಆಟೋಮೆಟಿಕ್ ಐತಲ್ಲ ಬೊಜ್ಜು ಅದು ಕಡಿಮೆ ಹಾಕೊಂಡು ಹೋಗ್ತೈತೆ ನೋಡಿ. ಇಲ್ಲ ಇಲ್ಲ ಹಂಗೆ ಬೇಕಂತೇನಿಲ್ಲ, ದಿನ ಚಿಕನ್ ಮಟನ್ ಬೇಕಂತ ತಿನ್ನಂಗಿಲ್ಲ. ಮುದ್ದೆ ಅಂದ್ರೆ ಹೆಂಗೆ ಬರ್ತಾನೆ, ಅದು ಒಂದಿನ ಸಾರು ತಿನ್ಬೇಕು, ಒಂದಿನ ಬೆಂಡೆಕಾಯಿ ಪಲ್ಯ ತಿನ್ಬೇಕು, ಒಂದಿನ ಒಟ್ಟು ವೆರೈಟಿ ಒಳಗೆ ತಿನ್ಕೊತ ಇರ್ಬೇಕಾದ್ರೆ. ಅದಕ್ಕೇನು ಚಿಕನ್ ಮಟನ್ ಬೇಕಂತ ಏನಿರಂಗಿಲ್ಲ.
ಮುದ್ದೆ ಭಾರಿ ಬೆಸ್ಟ್ ಅದ ಅದನ್ನು ಗುಳುಮ್ ನುಂಗೋದು. ಆಮ್ಯಾಗ ನಿಮ್ಗೆ ಮಾಡೋಕ್ಕೂ ಈಸಿ ಅದ. ಈಗ ರೊಟ್ಟಿ ಮಾಡ್ಬೇಕಂತ ಹೇಳಿದ್ರೆ ನೀವು ಹಿಟ್ಟು ನಾದ್ಕೊಂಡು ಅದಕ್ಕೆಲ್ಲ ಹಿಂಗೆಲ್ಲ ಅದಕ್ಕೆ ಇದಿರ್ತಾವೆ, ಪ್ರೊಸೆಸಿಂಗ್ ಇರ್ತಾವೆ. ಇದಕ್ಕೆ ಪ್ರೊಸೆಸಿಂಗ್ ಭಾಳ ಕಡಿಮೆ ಐತಿ. ಮಮ್ಮಿ ಚಿಕನ್ ಸಾರು ಆತು, ಚಿಕನ್ ಕಬಾಬ್ ಆತು, ಆಮ್ಯಾಗ ಮುದ್ದೆ ಆತು, ರೈಸ್ ಆತು. ಮತ್ತು ತಮ್ಮಂದರ್ಧ ಊಟನ ಆತ. ಹೌದು ತಮ್ಮನ್ನ ಅಂತ ಅದ್ರ ಫುಲ್ ಫಾಸ್ಟ್ ಇರ್ತಾಳೆ ಆಕೆ, ಏಟ ಮಾಡೋಂಗಿಲ್ಲ. ತಗೋರಿ. ಮುದ್ದೆ ಹ್ಞೂ ತಂಬ ಮುದ್ದೆ ಚಿಕನ್ ಪಲ್ಯ ಒಳಗೆ ಎದ್ದಿ ತಿನ್ನೋದು ಮಜಾ ಆಯ್ತಲ್ಲ, ಮಸ್ತ್ ಇರ್ತೈತಿ. ಮಸ್ತ್ ಅನ್ಬಾರ್ದು, ನೆಕ್ಸ್ಟ್ ಲೆವೆಲ್ ಅನ್ಬೇಕು. ನೆಕ್ಸ್ಟ್ ಲೆವೆಲ್ ಅಲ್ಲ, ಮಸ್ತ್ ಇರ್ತೈತಿ. ಮಸ್ತ್ ಮುದ್ದೆ ಕೊಟ್ಲು.